ಪರವಾಗಿ ಹೊಳ್ಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶಾಸಕರ ಪರವಾಗಿ ಡಾಕ್ಟರ್ ಬಿಜಾನಂದ ಕಾಶಪ್ಪನವರ ಪರವಾಗಿ NSA ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಗಳಿಗೆ Students and lead protesters were attacked and lathi-charged at Jantar Mantar, New Delhi. This is shocking to the Indian people for legal attack on peaceful protest. Student and social protesters as well attacked on leader of opposition party Sri Rahul Gandhi and Congress parliament members. The Congress leaders. ಕಳೆದ ಒಂದು ತಿಂಗಳಿಂದ ಜಂತರ್ ಮಂತರ್ನಲ್ಲಿ ಈ ದೇಶದ ಲಕ್ಷಾಂತರ ಯುವಕರು ತಮಗಾದಂಥ ಅನ್ಯಾಯದ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ನೀಟ್ ಪೇಪರ್ ಎಕ್ಸಾಮ್ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇಳಿ ಕಳೆದ ಒಂದು ತಿಂಗಳಿಂದ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ಅತ್ಯಂತ ಹಿರಿಯ ಹೋರಾಟಗಾರ ಸೋಮು ವಂಶಿಕರು ಕೂಡ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಸತತ 28 ದಿನಗಳ ಇವತ್ತಿನವರೆಗೆ. ಅದೇ ರೀತಿಯಲ್ಲಿ 2 ದಿನಗಳ ಹಿಂದೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿ ಅವರು, ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ನಮ್ಮ ಶಾಸಕರಾದಂಥ ಸನ್ಮಾನ್ಯ ಕಾಶಪ್ಪನವರ ಸಾಹೇಬರು ಕೂಡ ಆ ಒಂದು ಕೃತಿಯ ಪ್ರತಿಭಟನೆಯಲ್ಲಿ ಪ್ರಧಾನಮಂತ್ರಿಗಳ ಮುಂದೆ ಪ್ರತಿಭಟನೆ ಮಾಡಿರುತ್ತಾರೆ. ನಾವು ಇವತ್ತಿನ ದಿವಸ ಈ ಪ್ರತಿಭಟನೆ ಹಮ್ಮಿಕೊಂಡಿರುವ ಉದ್ದೇಶ, ನಮ್ಮ ಸರ್ವೋಚ್ಚ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಈ ಥರ ಬೇಕಾದಾಗ ಆ ತ್ರಾಸನ್ನು ಪಡಿಬಾರ್ದನ್ನ, ಆ ಸಂಶಯವನ್ನು ಪಡಿಬಾರ್ದನ್ನ ದಿಕ್ಕಿನಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ತರಲಿಕ್ಕೆ ಬೇಡಿಕೆಗಳನ್ನು ಇಟ್ಟಿರುತ್ತಾರೆ. ಅವರ ಬೇಡಿಕೆಗಳು ವಿಶೇಷವಾಗಿ